ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಕಮ್ ಸರಳಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಟರ್ ಪನ್ನೀರ್ ಮಸಾಲ. ತಂದೂರ್ ರೋಟಿಗೆ ಅಂತೂ ತುಂಬಾನೇ ಒಳ್ಳೆಯ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಸುಲಭವಾಗಿ ರುಚಿಕರವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನಿಗೆ ನಾನು ಒಂದು 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ತಗೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ 4 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡು ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಹೊತ್ತು ನಾನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನಾವು ಪನ್ನೀರ್ ಮಸಾಲಾನ ಮನೆಯಲ್ಲೇ ಮಾಡ್ಕೊಳ್ಬಹುದು. ನಂತರ 4 ಟೊಮೆಟೊನ ಕೂಡ ಹೆಚ್ಚಿಕೊಂಡು ತಗೊಂಡು ಅದನ್ನ ಕೂಡ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ನಾವು ಇದನ್ನ ಬಾಡಿಸ್ಕೊಳ್ಬೇಕಾಗುತ್ತೆ. ನಂತರ ನಾನು ಒಂದು 15 ಎಸಳಷ್ಟು ಬೆಳ್ಳುಳ್ಳಿ ಅದನ್ನು ಕೂಡ ಸುಲಿದು ನಾನು ತಗೊಂಡಿದ್ದೀನಿ. ಅದನ್ನು ಈಗ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ನಾನು 2 ಇಂಚಷ್ಟು ಶುಂಠಿನ ಕೂಡ ತಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ 1 ನಿಮಿಷ ನಾನು ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಈರುಳ್ಳಿ ಹಾಗೂ ಟೊಮೆಟೊ ಮೆತ್ತಗಾದ ನಂತರ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೂ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಸೋಂಪು ಕಾಳು, 1 ಟೀ ಸ್ಪೂನ್ ಅಷ್ಟು ಧನಿಯಾ, ಇವೆಲ್ಲದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೂ 2 ಏಲಕ್ಕಿ, ಅದನ್ನು ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಟೊಮೆಟೊ ಹಾಗೂ ಈರುಳ್ಳಿ ಮೆತ್ತಗಾಗೋ ತನಕ ನಾವು ಇದನ್ನ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ನಿಮಿಷ ನಾವು ಫ್ರೈ ಮಾಡಿದ ನಂತರ 20 ಗೋಡಂಬಿನ ತಗೊಂಡಿದ್ದೀನಿ. ಅಂದರೆ ಇದು ಸ್ಪ್ಲಿಟ್ ಮಾಡಿರೋಂಥ ಗೋಡಂಬಿ 20 ಪೀಸಸ್ನ ತಗೊಂಡಿದ್ದೀನಿ. ನಂತರ 15 ಬಾದಾಮನ್ನು ತಗೊಂಡಿದ್ದೀನಿ. ಇವೆಲ್ಲ ಆ್ಯಡ್ ಮಾಡೋದ್ರಿಂದ ಟೇಸ್ಟಲ್ಲಿ ತುಂಬ ರಿಚ್ನೆಸ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಸಾಮಗ್ರಿಗಳು, ಎಲ್ಲ ಪದಾರ್ಥಗಳು ಫ್ರೈ ಮಾಡಿದ ನಂತರ ಯಾವ ರೀತಿ ಕಾಣಿಸ್ತಿದೆ ಅಂತ. ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಆರಿದ ನಂತರ ಮಿಕ್ಸರ್ ಮಾಡ್ಕೊಳ್ತೀನಿ. ನಂತರ ನಾನು ಅದೇ ಪ್ಯಾನಿಗೆ ಒಂದು 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಗೂ 3 ಬಿರಿಯಾನಿ ಎಲೆನ ಕೂಡ ಹಾಕೊಂಡಿದ್ದೀನಿ. ಹಾಕಿದ ನಂತರ 1 ಕಪ್ಪಷ್ಟು ಹಸಿ ಬಟಾಣಿನ ಕೂಡ ತಗೊಂಡಿದ್ದೀನಿ. ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತೀನಿ. ಇದು ಹಸಿ ಬಟಾಣಿ ಆಗಿರೋದ್ರಿಂದ ನಾನು ಮೊದಲೇ ಏನು ಇದನ್ನು ಬೇಯಿಸ್ಕೊಂಡಿಲ್ಲ. ಹಾಗಾಗಿ 1-2 ನಿಮಿಷಗಳ ಕಾಲ ಈ ರೀತಿ ಬಾಣಲಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಸಾಲೆ ಹಾಕಿದ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬಟಾಣಿ ಹಾಗೂ ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಒಂದೊಂದೇ ಪದಾರ್ಥಗಳನ್ನು ಹಾಕೊಳ್ಳೋಣ. ಈಗ ನಾವು ಮೊದಲೇ ಉಪ್ಪನ್ನು ಹಾಕೊಂಡಿದ್ವಿ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪೌಡರು ಹಾಗೂ 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಗೇನಾದರೂ ಖಾರದ ಪುಡಿ ಅವಶ್ಯಕತೆ ಇದ್ದರೆ ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೊಳ್ಬಹುದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನಮಗೆ ಗ್ರೇವಿ ತಿಕ್ ಅನಿಸಿದ್ರೆ ಸ್ವಲ್ಪ ನೀರನ್ನು ನಾನು ಹಾಕ್ಕೊಳ್ತೀನಿ. ನೋಡಿ, ನನಗೆ ಯಾಕೋ ಸ್ವಲ್ಪ ಗ್ರೇವಿ ತಿಕ್ಕಾಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಬೇಯೋದಕ್ಕೆ ಬಿಡ್ತೀನಿ. ಇದು ಗ್ರೇವಿ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ನೀರು ಥರ ಇದ್ದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಹಾಗಾಗಿ ನಾನು ಆದಷ್ಟು ತಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸಿದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ನಂತರ ನಾನು 400 ಗ್ರಾಮ್ ಅಷ್ಟು ಪನ್ನೀರ್ನ ಕೂಡ ಈ ರೀತಿ ದೊಡ್ಡ ಸ್ಲೈಸಲ್ಲೇ ಕಟ್ ಮಾಡಿ, ನೋಡಿ ಈ ರೀತಿ ದೊಡ್ಡ ದೊಡ್ಡ ಪೀಸಸಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೊಮ್ಮೆ ಬೇಯಿಸ್ಕೊಳ್ತೀನಿ. ಬೆಂದ ನಂತರ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಈಗ ಎಣ್ಣೆ ಕೂಡ ಬಿಟ್ಕೊಂಡು ಪರ್ಫೆಕ್ಟ್ ಆಗಿರೋ ರೀತಿಯಲ್ಲಿ ಬೆಂದು ರೆಡಿಯಾಗಿದೆ. ನಮ್ಮ ಮಟರ್ ಪನ್ನೀರ್ ಮಸಾಲ ತುಂಬಾ ಚೆನ್ನಾಗಾಗಿದೆ. ತಂದೂರ್ ರೋಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬಹುದು. ಹಾಗಾಗಿ ನಾವು ಪದೇ ಪದೇ ರೆಸ್ಟೋರೆಂಟ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ. ಆದರೆ ಇದರಲ್ಲಿ ನಾವು ಸ್ವಲ್ಪ ಪನ್ನೀರನ್ನು ದೊಡ್ಡ ಪೀಸಸ್ಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಪರ್ಫೆಕ್ಟಾಗಿ ಬೆಂದು ರೆಡಿಯಾಗಿದೆ.
ಮತ್ತೆ ಸಿಗೋಣ ನಮ್ಮ ಇದೇ ರೀತಿಯಾದ ರುಚಿಕರವಾಗಿರುವಂಥ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.